ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃದ್ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಪ್ರಧಾನ ಘಟ್ಟ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಕಪಟ ನಾಟಕ ಸೂತ್ರಧಾರಿಯಾದ ಧರ್ಮದ ರಕ್ಷಣೆಗಾಗಿ ತನ್ನ ಸರ್ವಸ್ವವನ್ನು ಪಣಕ್ಕೆ ಇಡುವುದಕ್ಕೆ ಸಿದ್ಧನಾದ ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಹೊರಟಿದ್ದಾನೆ. ಮಧ್ಯದಲ್ಲಿ ಎಲ್ಲ ಋಷಿಮುನಿಗಳು ಬಂದರು. ಆ ಋಷಿಮುನಿಗಳು ಪ್ರಾರ್ಥನೆ ಮಾಡಿ ಹೇಳಿದರು, ಸ್ವಾಮಿ ನಿನ್ನ ಉಪನ್ಯಾಸ ಕೇಳೋದಕ್ಕಾಗಿ ನಾವೆಲ್ಲರೂ ಅಲ್ಲಿ ಸಭೆಗೆ ಭಾಗವಹಿಸ್ತೇವೆ ಅಂತ ಹೇಳಿ ಅಲ್ಲಿಂದ ಅವರು ಅದೃಶ್ಯರಾಗಿದ್ದಾರೆ. ಅವರಿಗೆ ಆದರ ಸತ್ಕಾರವನ್ನು ಮಾಡಿದ ಕೃಷ್ಣ ದಾರುಕ ಸಾರಥಿಯಾಗಿದ್ದಾನೆ. ಸಾತ್ಯಕಿ ಕೃಷ್ಣ ಇಬ್ಬರು ರಥಿಕರಾಗಿ ಹೊರಡ್ತಾ ಇದ್ದಾರೆ. ಆಚೆ ದುರ್ಯೋಧನನಿಗೆ ವಿಷಯ ಮುಟ್ಟಿತು. ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕಾಗಿ ಬರ್ತಾ ಇದ್ದಾನೆ. ಧೃತರಾಷ್ಟ್ರನ ಆ ರಾಜ್ಯಕ್ಕೆ ಹೋಗಿ ಮುಟ್ಟಿತು. ಈಚೆ ಜನಮೇಜಯ ರಾಜ ಪ್ರಶ್ನೆ ಮಾಡಿದ, ಸಭೆಗೆ ಸಂಧಾನಕ್ಕಾಗಿ ಕೃಷ್ಣ ಹೋಗ್ತಾ ಇರುವಾಗ ಏನೆಲ್ಲ ಸೂಚನೆಗಳಿತ್ತು, ಹೇಗೆಲ್ಲ ಶುಭ ಸೂಚನೆಗಳಿದ್ದವು, ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಒಂದೆರಡು ಮಾತಿನಲ್ಲಿ
ತಿಳಿಯೋದಾದರೆ ಯತ್ರ ಯತ್ರ ಚ ವಾರ್ಷ್ಣೇಯೋ ವರ್ತತೆ ಪಥಿ ಭಾರತೆ ತತ್ರ ತತ್ರ ಸುಖೋ ವಾಯು ಸರ್ವಂ ಚಾಸೀತ್ ಪ್ರದಕ್ಷಿಣ. ಶ್ರೀಕೃಷ್ಣ ಪರಮಾತ್ಮ ಉಪಪ್ಲವ್ಯ ನಗರದಿಂದ ಹೊರಟಾಗ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ ಅಲ್ಲಿ ತುಂಬ ಸುಖಸ್ಪರ್ಶವಾದ ಗಾಳಿ ಹರಿತಾ ಇದೆ. ಆ ಗಾಳಿಯೂ ಕೂಡ ಪ್ರದಕ್ಷಿಣಾಕಾರದಲ್ಲಿ ಇದೆ. ಯಾರೆಲ್ಲ ಮನೆಯಲ್ಲಿ ಅಗ್ನಿಹೋತ್ರ ಇಟ್ಟಿದ್ದಾರೆ ಅವರ ಅಗ್ನಿ ಪ್ರದಕ್ಷಿಣಾಕಾರವಾಗಿ ನಿಗಿತಾ ಇದೆ. ಸೂರ್ಯ ತುಂಬ ಬಿಸಿ ಇಲ್ಲ, ತುಂಬ ಮಾಡ ಕವಿದು ಹೋಗಿಲ್ಲ, ಮಂದನಾಗಿ ಸೂರ್ಯನಿದ್ದಾನೆ. ಕಾರ್ತೀಕ ಮಾಸ ಈ ಪ್ರಸಂಗದಲ್ಲಿ ಎಲ್ಲ ಶ್ರೀಕೃಷ್ಣ ಪರಮಾತ್ಮ ಹೊರಟಿದ್ದು, ಹಾಗಾಗಿ ಕಾರ್ತೀಕ ದ್ವಾದಶಿ, ಆದ್ದರಿಂದಾಗಿ ಶಾಂತವಿದೆ. ಅಲ್ಲಲ್ಲೇ ವರುಣ ಸಣ್ಣ ತುಂತುರು ಮಳೆ ಸುರಿಸ್ತಾ ಇದ್ದಾನೆ. ಅಂತಹ ಶುಭವಾದ ಅನೇಕ ಸಮಶ್ಚ ಪಂಥ ನಿರ್ದುಃಖೋ ವ್ಯಪೇತ ಕುಶಕಂಟಕ. ಶ್ರೀಕೃಷ್ಣ ಪರಮಾತ್ಮ ಹೋಗ್ತಾ ಇರುವಾಗ ಇಡೀ ಹಾದಿ ನಿರ್ದುಃಖವಾಗಿತ್ತು, ಅರ್ಥಾತ್ ಕಷ್ಟವಾಗಲಿಲ್ಲ. ವವರ್ಷ ಪುಷ್ಪ ವರ್ಷಂಚ ಕಮಲಾನಿ ಚ ಭೂರಿಶಃ. ಆ ವಾಯು ಗಾಳಿ ಹೇಗಿತ್ತು ಅಂತಂದರೆ ಸರೋವರದಲ್ಲಿ ಇರುವ ಕಮಲಗಳನ್ನು ಕಿತ್ತಿ ತಂದು ಕೃಷ್ಣನ ಪಾದಗಳಿಗೆ ಸಮರ್ಪಣೆ ಮಾಡುವ ಹಾಗಿತ್ತಂತೆ. ಅನೇಕ ಹೂಗಳೆಲ್ಲ ಬಂದು ಕೃಷ್ಣನ ಮೇಲೆ ಬಿದ್ದಂತೆ. ಉಪಪ್ಲಾವ್ಯಾದಥಾಗಮ್ಯ. ಆಗ ಉಪಪ್ಲಾವ್ಯ ನಗರದಿಂದ ಬಂದಾಗ ಪಥ್ಯತಿಷ್ಠಂತ ಸಹಿತಾ ವಿಶ್ವಕ್ಸೇನ ದಿದೃಕ್ಷಯ. ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೋಗ್ತಾ ಇರುವಾಗ ಎರಡು ದಾರಿ ಮಧ್ಯದೊಳಗೆ ತುಂಬ ಜನ ನಿಂತು ಬಿಟ್ಟಿದ್ದಾರೆ. ಕೃಷ್ಣನನ್ನು ನೋಡಬೇಕು, ಕೃಷ್ಣನನ್ನು ನೋಡಬೇಕು ಅಂತ ಹೇಳಿ ಕೃಷ್ಣನಿಗೆ ಜೈಕಾರಗಳನ್ನು ಹಾಕ್ತಾ ಕೃಷ್ಣ 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 ಅಂತ ಕೂಗುತ್ತಾ ಹರೇ ಕೃಷ್ಣ ಅಂತ ಹೇಳ್ತಾ ಎಲ್ಲರೂ ಕೃಷ್ಣನನ್ನು ಏಕಾಗ್ರ ಚಿತ್ತದಿಂದ ನೋಡ್ತಾ ದಾರಿಯೊಳಗೆ ದಿನಗಟ್ಟಲೆ ಕಾಯ್ತಾ ನಿಂತಿದ್ದಾರಂತೆ. ವೃಕಸ್ಥಲಂ, ಅಲ್ಲಿಂದ ಕೃಷ್ಣ ಎಲ್ಲರನ್ನು ನೋಡ್ತಾ ಅವರ ಭಕ್ತಿ, ಅವರ ವಿಶ್ವಾಸ, ಅವರ ಅಭಿಮಾನ ಪ್ರೀತಿಗಳಿಗೆ ಸರಿಯಾಗಿ ಸ್ಪಂದನೆಯನ್ನು ಕೊಡ್ತಾ ಅಭಿವಾದನವನ್ನು ಮಾಡ್ತಾ, ಅಭಿವಾದನವನ್ನು ಸ್ವೀಕಾರವನ್ನು ಮಾಡ್ತಾ ಅಲ್ಲಿಂದ ಉಪಪ್ಲವ್ಯ ನಗರಕ್ಕೆ ವೃಕಸ್ಥಲ ಎನ್ನುವುದಕ್ಕೆ ಬರ್ತಾನೆ. ತಥೋ ಹ್ಯನುಚರಾನ್ ಸರ್ವಾನುವಾಚ ಮಧುಸೂದನ ಯುಧಿಷ್ಠಿರಸ್ಯ ಕಾರ್ಯಾರ್ಥಂ ಇಹ ವತ್ಸ್ಯಾಮಹೇ ವಯಂ. ಆಗ ತನ್ನ ಜೊತೆಗೆ ಬಂದ ದೊಡ್ಡದಾದ ಬೆಟಾಲಿಯನ್ ಟೀಮ್ ಅವರೆಲ್ಲರಿಗೂ ತಿಳಿಸ್ತಾನೆ, ನಾವು ಇಲ್ಲೇ ಇವತ್ತಿನ ದಿನ ಕಳೆಯೋಣ, ಇಲ್ಲೇ ರಾತ್ರಿ ಹೊತ್ತಿನ ಊಟ ಇಲ್ಲಿ ಮಾಡೋಣ. ಕ್ಷಣೇನ ಚಾನ್ನಪಾನಾನಿ ರಸವಂತಿ ಸಮಾರ್ಜಯನ್ ಅವತೀರ್ಯ ಚ ರಥಾತ್ತೂರ್ಣಂ. ಶ್ರೀಕೃಷ್ಣ ಪರಮಾತ್ಮ ಇಷ್ಟು ನಿಶ್ಚಯ ಮಾಡಿಕೊಂಡು ರಥದಿಂದ ಕೆಳಗೆ ಇಳಿತಾರೆ. ಕೆಳಗೆ ಇಳಿದ ಮೇಲೆ ನೇರವಾಗಿ ಊಟಕ್ಕೆ ಹೋಗಲಿಲ್ಲ ಕೃಷ್ಣ. ಶೌಚಂ ಯಥಾ ವಿಧಿ, ಸಾಯಂಕಾಲದ ಸ್ನಾನಾದಿಗಳನ್ನು ಮಾಡಿ ಶೌಚವನ್ನು ಮಾಡ್ತಾನೆ, ಶುಚಿಯಾಗ್ತಾನೆ, ಶುದ್ಧನಾಗ್ತಾನೆ. ಆಗ ರಥವನ್ನು ಕುದುರೆಗಳನ್ನು ಬಿಚ್ಚುವುದಕ್ಕಾಗಿ ಆಜ್ಞೆಯನ್ನು ಮಾಡಿ ಕೃಷ್ಣ ಅಲ್ಲಿ ಹೋಗ್ತಾನೆ. ಹೋಗ್ತಾ ಇರುವಾಗ ಎಲ್ಲರೂ ಬರ್ತಾರೆ. ಆರ್ಯರು, ಕುಲೀನರು, ಶ್ರೀಮಂತರು, ದೊಡ್ಡದಾಗಿರ್ತಕ್ಕಂತಹ ವೃತ್ತಿಯನ್ನು ಅನುಷ್ಠಾನವನ್ನು ಮಾಡುವವರು ಅವರೆಲ್ಲರೂ ಬಂದು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿ ಕೃಷ್ಣನಿಗೆ ಕರೀತಾರೆ. ಕೃಷ್ಣ ನಮ್ಮ ಮನೆಗೆ ಬರಬೇಕು, ಕೃಷ್ಣ ನಮ್ಮ ಮನೆಗೆ ಬರಬೇಕು, ಕೃಷ್ಣ ನಮ್ಮ ಮನೆಗೆ ಬರಬೇಕು. ವೃಕಸ್ಥಲದೊಳಗೆ ಪ್ರತಿಯೊಬ್ಬರು ಕೃಷ್ಣನನ್ನು ಮನೆಗೆ ಕರೆಯುವರು. ಕೃಷ್ಣ ಯಾರಿಗೂ ಅಸಮಾಧಾನವನ್ನು ಮಾಡುವುದಿಲ್ಲ. ಪ್ರತಿಯೊಬ್ಬರ ಮನೆಗೂ ಕೃಷ್ಣ ಹೋಗಿ ಬರ್ತಾನೆ. ಅವರು ಕೊಡುವ ಆದರ, ಅವರು ಕೊಡುವ ಉಪಚಾರ, ಅದಕ್ಕಿಂತ ಮಿಗಿಲಾಗಿ ಶ್ರೀಕೃಷ್ಣನಲ್ಲಿ ಮಾಡುವ ಅತಿಶಯವಾದ ಭಕ್ತಿ. ಆ ಭಕ್ತಿಯನ್ನು ನೋಡಿ, ಭಕ್ತಿಯನ್ನು ಮೆಚ್ಚಿ, ಭಕ್ತಿಯನ್ನು ಗಮನಿಸಿದ ಕೃಷ್ಣ ಪ್ರತಿಯೊಬ್ಬರ ಮನೆಗೂ ಹೋಗ್ತಾನೆ. ಅಭ್ಯೇತ್ಯ ಚೈಷಾಂ ವೇಶ್ಮಾನಿ ಪುನರಾಯಾತ್ ಸಹೈವತೈ. ಒಂದು ಮನೆಯವರು ಕರೆದುಕೊಂಡು ಹೋಗಬೇಕು, ಅವ್ರ ತಿರುಗಿ ತಂದು ಬಿಡಬೇಕು, ಮತ್ತೊಬ್ಬರು ಕರ್ಕೊಂಡು ಹೋಗಬೇಕು, ಮತ್ತು ಆ ವಾದ್ಯ, ವೈಭವ, ಆದರ, ಗೌರವ. ಅಲ್ಲಿ ಹೋದಾಗ ಅರ್ಘ್ಯ, ಪಾದ್ಯ, ಆಚಮನ, ಮಧುಪರ್ಕ, ಉಪಹಾರ ಎಲ್ಲವನ್ನು ಶ್ರೀಕೃಷ್ಣ ಸಮೃಷ್ಟಂ ಭೋಜಯಿತ್ವಾಚ. ಇಷ್ಟರ ಮಧ್ಯದೊಳಗೆ ಎಲ್ಲರ ಮನೆಗೆ ಹೋಗಿ ಬಂದ. ಹೋಗಿ ಬರೋಷ್ಟೊತ್ತಿಗೆ ರಾತ್ರಿ ಹೊತ್ತಾಗಿತ್ತು. ಭಾರೀ ಅಡಿಗೆ ಮಾಡಿದ್ರು. ಆಗ ಕೃಷ್ಣ ಆ ವೃಕಸ್ಥಲದಲ್ಲಿ ಇರುವ ಎಲ್ಲ ಬ್ರಾಹ್ಮಣರನ್ನು ಊಟಕ್ಕೆ ಕರೀತಾನೆ. ಏನು ಕೃಷ್ಣ
ಇವತ್ತು ಯಾಕೆ ಆಚಾರ್ಯ ಊಟಕ್ಕೆ ಕರಿಬೇಕಪ್ಪ ಅಂತ ಅಂದುಕೊಳ್ಳುವ ನಾವೆಲ್ಲಿ ಸ್ವಯಂ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಬ್ರಾಹ್ಮಣರನ್ನು ಊಟಕ್ಕೆ ಕರೆದು ಸಮೃಷ್ಟಂ ಭೋಜಯಾಮಾತ್ವ ಸಮೃದ್ಧವಾಗಿ ಊಟ ಮಾಡಿಸ್ತಾನೆ. ಅದಾದ ಮೇಲೆ ಬ್ರಾಹ್ಮಣರ ಜೊತೆಗೆ ಎಲ್ಲರೂ ಕುಳಿತುಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾ ಇರುವಾಗ ಕೃಷ್ಣ ತಾನು ಕುಳಿತುಕೊಂಡು ಅದೇ ಬ್ರಾಹ್ಮಣರ ಜೊತೆಗೆ ವೈಭವದಿಂದ ಊಟವನ್ನು ಮಾಡ್ತಾನೆ. ಅಂದರೆ ಬ್ರಾಹ್ಮಣರು ಕೂತ ಮೇಲೆ ಊಟ ಮಾಡುವುದು, ಬ್ರಾಹ್ಮಣರ ಜೊತೆಗೆ ಊಟ ಮಾಡುವುದು ಏನಿದೆ ಬಹಳ ಮಂಗಳ. ಇವತ್ತು ಬ್ರಾಹ್ಮಣರನ್ನು ನಾವು ಕರೆಯೋದೇ ಇಲ್ಲ, ಅದರಿಂದಾಗಿ ಬ್ರಾಹ್ಮಣರ ಸಹಪಂಕ್ತಿಯೇ ಸಿಗುವುದಿಲ್ಲ ಅನೇಕ ಬಾರಿ. ಹಾಗೆಲ್ಲ ಅಲ್ಲ, ಕೃಷ್ಣ ಪರಮಾತ್ಮ ಇದನ್ನು ತನ್ನ ಗಟ್ಟಿಯಾಗಿ ಇಟ್ಟುಕೊಂಡಿರ್ತಾನೆ. ಇಷ್ಟಾಗ್ತಾ ಇರುವಾಗ ಇಷ್ಟು ಕೃಷ್ಣ ಪರಮಾತ್ಮ ಆ ವೃಕಸ್ಥಲದೊಳಗೆ ವೈಭವದಿಂದ ಇದ್ದಾನೆ. ಈಚೆ ದುರ್ಯೋಧನಿಗೆ ಗೊತ್ತಿತ್ತು, ಧೃತರಾಷ್ಟ್ರನಿಗೆ ಗೊತ್ತಿತ್ತು. ಆಗ ಧೃತರಾಷ್ಟ್ರ ದ್ರೋಣಾಚಾರ್ಯ, ಸಂಜಯ, ವಿದುರ, ಭೀಷ್ಮಾಚಾರ್ಯ, ದುರ್ಯೋಧನ ಎಲ್ಲರನ್ನು ಕರೀತಾನೆ. ಸ್ತ್ರೀಯರು, ಬಾಲರು, ವೃದ್ಧರು ಎಲ್ಲರೂ ಮಾತನಾಡ್ತಾ ಇದ್ದಾರೆಪ್ಪ, ಕೃಷ್ಣ ಬರ್ತಾ ಇದ್ದಾನೆ ಅಂತೆ. ಮಹದಾಶ್ಚರ್ಯ, ಅದ್ಭುತವಾಗಿರುವಂತಹದ್ದು ಕೃಷ್ಣ ಬರುವಂತಹದ್ದು. ಉಪಯಾಸ್ಯತಿ ದಾಶಾರ್ಹ ಪಾಂಡವಾರ್ಥೇ ಪರಾಕ್ರಮಿ, ಪಾಂಡವರಿಗಾಗಿ ಕೃಷ್ಣ ಬರ್ತಾ ಇದ್ದಾನೆ ಅಂತೆ. ಸನೋ ಮಾನ್ಯ, ನಮ್ಮಿಂದ ಅವನು ಪೂಜಿತನಾಗಬೇಕು, ಗೌರವಾನ್ವಿತನಾಗಬೇಕು, ಪೂಜ್ಯನಾಗಿದ್ದಾನೆ ನಮಗೆ. ಆದ್ದರಿಂದಾಗಿ ಅವನಿಗೆ ಮಾನ ಕೊಡುವುದರೊಳಗೆ ಅವನನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿಪ್ಪ ಯಾರು. ತಸ್ಮಿನ್ ಧೃತಿಶ್ಚ ವೀರ್ಯಂಚ ಪ್ರಜ್ಞಾಂ ಚೋಜಶ್ಚ ಮಾಧವೇ ಸಾಮಾನ್ಯತಾಂ ನರಶ್ರೇಷ್ಠ. ಅವನ ಧೈರ್ಯ, ಅವನ ವೀರ್ಯ, ಅವನ ಪರಾಕ್ರಮ, ಅವನ ಜ್ಞಾನ ಇವುಗಳನ್ನು ಪರಿಗಣಿಸಿದಾಗ ಅವನು ನಮ್ಮೆಲ್ಲರಿಂದಲೂ ಕೂಡ ಮಾನ್ಯನೇ ಆಗಿದ್ದಾನೆ. ಏನು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ ಧೃತರಾಷ್ಟ್ರ, ಭಾರಿ ಸುಂದರವಾದ ಮಾತು. ಪೂಜಿತೋ ಹಿ ಸುಖಾಯ ಸ್ಯಾತ್ ಅಮುಖ ಸ್ಯಾದ ಪೂಜಿತ. ಯಾರು ಶ್ರೀಕೃಷ್ಣ ಪರಮಾತ್ಮನನ್ನು ಚೆನ್ನಾಗಿ ಆರಾಧನೆಯನ್ನು ಮಾಡಿದ್ದಾರೆ, ಪೂಜೆಯನ್ನು ಮಾಡಿದ್ದಾರೆ, ಅವರಿಗೆ ಸುಖ ಸಮೃದ್ಧವಾಗಿದೆ. ಯಾರು ಸುಖದಿಂದ ವಿಮುಖರಾಗಿದ್ದಾರೆ, ಭ್ರಷ್ಟರಾಗಿದ್ದಾರೆ, ಸುಖವನ್ನು ಕಳೆದುಕೊಂಡಿದ್ದಾರೆ, ಅವನು 99% ಶ್ರೀಕೃಷ್ಣ ಪರಮಾತ್ಮನಿಂದ ವಿಮುಖನೇ ಆಗಿರ್ತಾನೆ. ಭಾರಿ ಅದ್ಭುತವಾಗಿರುವಂತಹದ್ದು. ಯಾರು ಕೃಷ್ಣನನ್ನು ಆರಾಧನೆಯನ್ನು ಮಾಡ್ತಾನೆ ಅವನು ಸುಖವಾಗಿರ್ತಾನೆ. ಯಾರು ಕೃಷ್ಣನಿಂದ ವಿಮುಖನಾಗಿದ್ದಾನೆ, ಕೃಷ್ಣನಿಂದ ದೂರಾಗಿದ್ದಾನೆ, ಅವನು ತುಂಬ ಕಷ್ಟಗಳಲ್ಲಿ ಬೆಂದು ನೊಂದು ಹೋಗಿರ್ತಾನೆ. ಅಲ್ಲ, ಇವತ್ತು ಕೃಷ್ಣನ ಆರಾಧನೆಯನ್ನು ಮಾಡುವವರು ಕದಾಚಿತ್ ದುಃಖದೊಳಗೆ ನೊಂದು ಬೆಂದು ಹೋಗಿದ್ದಾರಲ್ಲ ಅಂತಂದರೆ ಅವರು ಹಿಂದೆ ಕೃಷ್ಣನಿಂದ ವಿಮುಖರಾಗಿದ್ದರು, ಆದ್ದರಿಂದಾಗಿ ದುಃಖವಿದೆ. ಇವತ್ತು ಅವರು ಕೃಷ್ಣನ ಆರಾಧನೆಯನ್ನು ಮಾಡ್ತಾ ಇರೋಣದ್ರಿಂದಾಗಿ ಮುಂದಿನ ಅಂತಕಾಲದವರೆಗೆ ಅವರು ಸುಖವಾಗಿಯೇ ಇರ್ತಾರೆ. ಒಮ್ಮೆ ಕೃಷ್ಣನನ್ನು ಗಟ್ಟಿಯಾಗಿ ಕಾಲು ಹಿಡಿದು ನಂಬಿ ಆರಾಧನೆಯನ್ನು ಮಾಡಲಿಕ್ಕೆ ಶುರು ಮಾಡಿದರೆ, ಆರಂಭವನ್ನು ಮಾಡಿದರೆ, ಅವನಿಗೆ ಕಡಿಮೆ ಎನ್ನುವುದು ಇರುವುದೇ ಇಲ್ಲ. ಪ್ರಸನ್ನೇ ಶ್ರೀನಿಕೇತನೆ, ಶ್ರೀನಿಕೇತನನಾಗಿರ್ತಕ್ಕಂಥ ಲಕ್ಷ್ಮೀದೇವಿಗೆ ಆಶ್ರಯನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಪ್ರಸನ್ನನಾಗಿದ್ದರೆ ಕಿಮಲಭ್ಯಂ, ಸಿಗುವುದಿಲ್ಲ ಅನ್ನೋದು ಏನಿದೆ ಜಗತ್ತಿನೊಳಗೆ? ಅದನ್ನೇ ತಿರುಗಿಸಿ ಹೇಳ್ತಾರೆ, ಒಬ್ಬ ಶ್ರೀಕೃಷ್ಣ ಪರಮಾತ್ಮ ವಿಮುಖನಾಗಿದ್ದ, ಅಪ್ರಸನ್ನನಾಗಿದ್ದ ಅಂತಂದ್ರೆ ಕಿಂ ಲಭ್ಯಂ, ಏನ್ ಸಿಗತ್ತೆ? ಏನೇನು ಸಿಗೋದಿಲ್ಲ. ಆ ನಿಟ್ಟಿನೊಳಗೆ ಅದೇ ಮಾತಿನ ವ್ಯಾಖ್ಯಾನ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. ಏನು ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನನ್ನು ಯಾರೋ ತನ್ನ ಎದುರಿಗೆ ತಮ್ಮ ಮುಖವನ್ನಾಗಿ ಮಾಡಿಕೊಂಡಿದ್ದಾರೆ, ಆರಾಧನೆಯನ್ನು ಮಾಡಿದ್ದಾರೆ, ಅವರಿಗೆ ಸುಖ ಕಡಿಮೆ ಆಗೋದಿಲ್ಲ. ಯಾರು ಕೃಷ್ಣನಿಂದ ವಿಮುಖರಾಗಿದ್ದಾರೆ ಅವರಿಗೆ ಸುಖ ಬಹಳ ಮರುಮರೀಚಿಕೆಯಾಗಿರ್ತದೆ. ಇಲ್ಲ, ಇವತ್ತು ನಾವು ಕೃಷ್ಣನಿಂದ ವಿಮುಖರಾಗಿದ್ದರೂ ಕೂಡ ಭಾರಿ ಸುಖವಿದೆ ಅಂತಂದರೆ ಆ ಸುಖದ ಆಯುಷ್ಯ ಕ್ಷೀಣವಾಗ್ತಾ ಬಂದಿದೆ, ಮುಗಿತಾ ಬಂದಿದೆ ಅಂತ ಅರ್ಥ. ಕೃಷ್ಣನ ಆರಾಧನೆ ಇಲ್ಲದೆ ನಮ್ಮಲ್ಲಿ ಸುಖವಿದೆ ಅಂತಂದರೆ ಆ ಸುಖದ ಆಯುಷ್ಯ ತುಂಬ ಕ್ಷೀಣವಾಗ್ತಾ ಇದೆ ಅಂತ ಅರ್ಥ. ಆದ್ದರಿಂದಾಗಿ ನಾವು ಕೃಷ್ಣನ ಆರಾಧನೆಯನ್ನು ತಪ್ಪಿಸುವ ಹಾಗಿಲ್ಲ. ಕೇಳಿಲ್ಲಿ ವಿದುರ, ಏನು ಪೂಜಿತೋ ಹಿ ಸುಖಾಯ ಸ್ಯಾದ್ ಅಮುಖ ಸ್ಯಾದ ಪೂಜಿತ.
ಅಥವಾ ಅಸುಖಸ್ಯಾದ ಪೂಜಿತ, ಅವನು ಅಸುಖಿಯಾಗಿದ್ದಾನೆ, ದುಃಖಿಯಾಗಿದ್ದಾನೆ ಅಂತಂದ್ರೆ ಅವನು ದೇವರನ್ನು ಪೂಜನೆ ಮಾಡಿಲ್ಲ ಅಂತ ಅರ್ಥ. ತಸ್ಯ ಪೂಜಾರ್ಥ ಮಧ್ಯೈವ ಸಂವಿಧತ್ಸ್ವ ಪರಂತಪ. ಈ ಕೃಷ್ಣ ಪರಮಾತ್ಮನಿಗೆ ವೈಭವದಿಂದ ಪೂಜೆಯಾಗಬೇಕು. ಎಲ್ಲ 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 ತಯಾರು ಮಾಡಿ. ಸಭಾಪತಿ ವಿಧೀಯಂತಾಂ, ದುರ್ಯೋಧನ ಮಾರ್ಗ ಮಧ್ಯದೊಳಗೆ ಕಿಲೋಮೀಟರಿಗೆ ಒಂದು ಸಭಾಭವನವಿರಬೇಕು. ಅದರಲ್ಲಿ ಎಲ್ಲ ತರಹದ ಆದರ ಸತ್ಕಾರ ವೈಭವಗಳಲ್ಲಿ ಅಡಗಿಕೊಂಡಿರಬೇಕು. ತಯಾರು ಮಾಡು. ಯಾಕಂದ್ರೆ ಕೃಷ್ಣ 9 ಗಂಟೆಗೆ ಉಪಹಾರ ಮಾಡ್ತಾನೋ, 10ಕ್ಕೆ ಉಪಹಾರ ಮಾಡ್ತಾನೋ, 11ಕ್ಕೆ ಉಪಹಾರ ಮಾಡ್ತಾನೋ, 12ಕ್ಕೆ ಊಟ ಮಾಡ್ತಾನೋ ಗೊತ್ತಿಲ್ಲ. ಆದ್ದರಿಂದಾಗಿ ಪ್ರತಿ ಕಿಲೋಮೀಟರಿಗೆ, ಪ್ರತಿ ಮೈಲಿಗೆ ಒಂದರಂತೆ ಸಭಾಭವನವನ್ನು ನಿರ್ಮಾಣವನ್ನು ಮಾಡು. ಏನು ಭೀಷ್ಮಾದಿಗಳು ನಾವೆಲ್ಲರೂ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ವಾಗತವನ್ನು ಮಾಡಿ ಕರೆದುಕೊಂಡು ಬನ್ನಿ, ನೀವೆಲ್ಲರೂ ಹೋಗಿ ಅಂತ ಹೇಳಿ ವೃಕಸ್ಥಲದೊಳಗೆ ಭಾರೀ ಅದ್ಭುತವಾದ ಸಭಾಭವನವನ್ನು ನಿರ್ಮಾಣವನ್ನು ಮಾಡು. ಈಗಲೇ ಕೃಷ್ಣ ಅಲ್ಲಿ ಬಂದು ಇರಬೇಕಲ್ಲಿ, ಅವನಿಗೆ ಸಂತೋಷ ಆಗಿರ್ಬೇಕು. ಹಾಗೆ ತಯಾರು ಮಾಡು. ತಾಸಭಾ ಕೇಶವಾ ಸರ್ವ, ಆ ಒಂದೊಂದು ಸಭೆಯೊಳಗೂ ಕೂಡ ನಾನಾ ವಿಧವಾದ ಮುತ್ತು ರತ್ನಗಳು ವೈಢೂರ್ಯಗಳಿಂದ ತುಂಬಿಕೊಂಡಿರಬೇಕು, ದಾಸದಾಸಿಯರಿಂದ ಸೇರಿಕೊಂಡಿರಬೇಕು ಅಂತ ಹೇಳಿ ಆಜ್ಞೆಯನ್ನು ಮಾಡಿ ದುರ್ಯೋಧನ ಕರೆದ. ವಿದುರನ್ನು ಕರಿತಾನೆ. ವಿದುರ, ದುರ್ಯೋಧನ ಕೇಳಿಲ್ಲಿ, ಅದೊಂದು ಅಮೂಲ್ಯವಾದ ರತ್ನವಿದೆಯಲ್ವ ನಮ್ಮ ಮನೆಯಲ್ಲಿ, ಹಗಲು ರಾತ್ರಿ ಎಲ್ಲ ಹೊತ್ತಿನೊಳಗೂ ಬೆಳಗತ್ತೆ ಅಲ್ಲ, ಭಾರಿ ಅದ್ಭುತವಾದ ಪ್ರಕಾಶಮಾನವಾದ ರತ್ನವಿದೆಯಲ್ಲ, ಆ ರತ್ನ ಕೃಷ್ಣನಿಗೆ ಕೊಡೋಣ. 14 ಏನಂತಾರೆ ಕುದುರೆಗಳನ್ನು ಸೇರಿಸುವಂತಹ 2 ಅಂತೇಳಿ ದೊಡ್ಡದಾಗಿರ್ತಕ್ಕಂಥ 7 ಇಂಜಿನ್ಗಳಂತೆ ಇರುವಂಥ ದೊಡ್ಡದಾದ ರಥವಿದೆಯಲ್ಲ, ಎಲ್ಲ ಆಭರಣಗಳಿಂದ, ಎಲ್ಲ ಆಯುಧಗಳಿಂದ, ಸರ್ವ ಸುಖಗಳಿಂದ ಸಂಪದ್ಭರಿತವಾಗಿರ್ತಕ್ಕಂಥ ಏನು ದಿವ್ಯವಾದ ರಥವಿದೆಯಲ್ಲ, ಆ ರಥ ಕೃಷ್ಣನಿಗೆ ಕೊಡೋಣ. ಏನು ಕೇಳಿಲ್ಲಿ ದುರ್ಯೋಧನ, ದುಶ್ಯಾಸನ ಮನೆ ಏನಿದೆ ನಿಮ್ಮೆಲ್ಲರ ಮನೆಗಿಂತಲೂ ಬಹಳ ಅತ್ಯದ್ಭುತವಾಗಿದೆ. ಎಲ್ಲ ಸುಖ ಸಮೃದ್ಧಿಗಳೂ ಕೂಡ ದುಶ್ಯಾಸನ ಮನೆಯಲ್ಲಿ ಇವೆ. ಆದ್ದರಿಂದಾಗಿ ಆ ದುಶ್ಯಾಸನನ ಮನೆ ಏನಿದೆ 5 ಸ್ಟಾರ್ ಅಲ್ಲ, 7 ಸ್ಟಾರ್ ಅಲ್ಲ, 100 ಸ್ಟಾರ್ ಕೊಡುವಂತಹ ದಿವ್ಯವಾದ ಮನೆ ಇದೆ. ಹಾಗಾಗಿ ಆ ಮನೆಯನ್ನು ಏನಿದೆ ಕೃಷ್ಣನಿಗೆ ಮೀಸಲಾಗಿಡೋಣ. ಸ್ವಚ್ಛ ಮಾಡಿ ಶುದ್ಧ ಮಾಡಿ ಇಟ್ಟುಬಿಡಿ. ಅದು ಅಲ್ಲಿ ನೇರವಾಗಿ ಶ್ರೀಕೃಷ್ಣ ಪರಮಾತ್ಮ ಬರಬೇಕು, ಅಲ್ಲಿಯೇ ವಾಸವನ್ನು ಮಾಡಬೇಕು. ದುಶ್ಯಾಸನಸ್ಯ ಚ ಗೃಹಂ ದುರ್ಯೋಧನ ಗೃಹಾದ್ ವರಂ. ದುರ್ಯೋಧನ ಯುವರಾಜ, ಆದ್ರೆ ದುರ್ಯೋಧನ ಮನೆಗಿಂತಲೂ ಬಹಳ ಶ್ರೇಷ್ಠವಾಗಿದೆ ದುಶ್ಯಾಸನ ಮನೆ. ಭಾರಿ ಅಲಂಕಾರವನ್ನು ಮಾಡಿ ಒಂದು ಮಾತು ಹೇಳ್ತೇನೆ ಕೇಳಿಲ್ಲಿ. ಧೃತರಾಷ್ಟ್ರ ಕೊನೆಗೆ ಹೇಳ್ತಾನೆ, ಯದ್ಯದರ್ಹತಿ ವಾರ್ಷ್ಣೇಯ. ಶ್ರೀಕೃಷ್ಣ ಪರಮಾತ್ಮ ಏನೆಲ್ಲ ಆದರ ಸತ್ಕಾರ ಮಾಡಿಸಿಕೊಳ್ಳುವುದಕ್ಕೆ ಅರ್ಹನಾಗಿದ್ದಾನೆ ನೋಡಿ, ಅದು ಎಲ್ಲವನ್ನೂ ಅವನಿಗೆ ಕೊಡಬೇಕು ಅಂತ ಇಷ್ಟು ಹೇಳಿ ಗಡಿಬಿಡಿಯಿಂದ ಕೃಷ್ಣನನ್ನು ಪ್ರಲೋಭಿಸುವುದಕ್ಕೆ, ಕೃಷ್ಣನನ್ನು ತನ್ನ ಪಕ್ಷದಲ್ಲಕ್ಕೆ ಸೆಳೆದುಕೊಳ್ಳುವುದಕ್ಕೆ ನಾನಾ ವಿಧವಾದ ಸುಖ ವೈಭೋಗಗಳ ಆಮಿಷಗಳನ್ನೆಲ್ಲವನ್ನು ಕೃಷ್ಣ ಪರಮಾತ್ಮ ತಯಾರು ಮಾಡ್ತಾ ಇದ್ದರೆ, ದುರ್ಯೋಧನ ಹೇಳ್ತಾನೆ, ಅಪ್ಪ, ವೃಕಸ್ಥಲದೊಳಗೆ ನಾನು ದಿವ್ಯವಾದ ಸಭಾಗ್ರಹವನ್ನು ಮಾಡಿಟ್ಟರೆ ಶ್ರೀಕೃಷ್ಣ ಪರಮಾತ್ಮ ಅದನ್ನು ನೋಡದೇನೆ ಬ್ರಾಹ್ಮಣರ ಮನೆಗೆ ಹೋಗಿದ್ದಾನೆ. ಕಣ್ಣೆತ್ತಿಸುದ ನೋಡಿಲ್ಲ ಅವನು. ಕೃಷ್ಣನಿಗೆ ನಮ್ಮದು ಏನೂ ಬೇಕಾಗಿಲ್ಲ, ಅವನಿಗೆ ಅಷ್ಟು ನಫರತ್ ಮಾಡ್ತಾನೆ ನಮ್ಮ ಮೇಲೆ ಅಂತ ಧೃತರಾಷ್ಟ್ರನಿಗೆ ದುರ್ಯೋಧನ ಇಷ್ಟು ಹೇಳ್ತಾ ಇರುವಾಗ ವಿದುರ ಬಂದು ಹೇಳ್ತಾನೆ, ಅಣ್ಣ, ಗುಣಾನ ಶಾಸ್ತ್ರಾದ್ವಾ ಸುಪ್ರತರ್ಕಾದ್ವಾ ಸುಸ್ಥಿರ ಸ್ಥವಿರೋಹ್ಯಸಿ ಯತ್ವಮೇವಂಗತೆ ಬ್ರೂಯ ಪಶ್ಚಿಮೇ ವಯಸ್ಸಿ ಸ್ಥಿತ. ಅಣ್ಣ, ಪಶ್ಚಿಮ ವಯಸ್ಸಿಗೆ ಬಂದು ಬಿಟ್ಟಿದ್ದೀಯಲ್ಲ, ಅಂದರೆ ಅರ್ಧ ಆಯುಷ್ಯ ಮುಗಿದಿದೆ, ಇನ್ನು ಕ್ಷೀಣ. ಪಶ್ಚಿಮಕ್ಕೆ ಸೂರ್ಯ ಬಂದಿದ್ದಾನೆ ಅಂತಂದರೆ ಅವನು ಮುಳುಗಲಿಕ್ಕೆ ಬಂದಿದ್ದಾನೆ ಅಂತ ಅರ್ಥ. ಹಾಗಾಗಿ ಕೊನೆಯ ಅವಸ್ಥೆಗೆ ಬಂದಿದ್ದೀಯ. ಇಷ್ಟಿದ್ದರೂ ಕೂಡ ನಿನಗೆ ಬುದ್ಧಿ ಬಂದಿಲ್ಲವಾ? ನಿನಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಮುತ್ತು ರತ್ನ ವಜ್ರ ವೈಢೂರ್ಯಗಳನ್ನು ಕೊಟ್ಟು ನೀನು ಖರೀದಿ ಮಾಡಬೇಕಂತ ಮಾಡಿದೀಯ ಕೃಷ್ಣನನ್ನು. ಶಾಸ್ತ್ರದಿಂದ ಸುಪ್ರತರ್ಕದಿಂದ ಸುಸ್ಥಿರನಾಗಿದ್ದೀಯ, ಸ್ಥವಿರನಾಗಿದ್ದೀಯ, ವೃದ್ಧನಾಗಿದ್ದೀಯ, ಜ್ಞಾನವೃದ್ಧ, ವಯೋವೃದ್ಧನಾಗಿದ್ದೀಯ, ಅನುಭವ ವೃದ್ಧನಾಗಿದ್ದೀಯ. ಕೇಳಿಲ್ಲಿ,
ಗುಣಾನಾಂ ರಕ್ಷಣೆ ನಿತ್ಯಂ ಪ್ರಯತಸ್ವ ಸ ಬಾಂಧವಃ ಆರ್ಜವಂ ಪ್ರತಿಪದ್ಯಸ್ವ ಮಾ ಬಾಲ್ಯಾದ್ ಬಹುನೀನಶಃ. ಕೃಷ್ಣನಿಗೆ ಸಂತೋಷವಾಗುವುದು ಈ ಮುತ್ತು ರತ್ನ ವಜ್ರ ವೈಡೂರ್ಯ ಸುಖ ಸಮೃದ್ಧಿ ಸಭಾ ಭೋಗ ಇವುಗಳಿಂದ ಅಲ್ಲ. ನಿನ್ನ ಅದ್ಭುತವಾದ ದಿವ್ಯವಾದ ಏನೆಲ್ಲ ಗುಣಗಳಿವೆ ನೋಡು, ಆ ಗುಣಗಳನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ಹೆಣಗಾಡು. ಆ ಗುಣಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕಾಗಿ ನಿರಂತರ ಪ್ರಗತಿಶೀಲನಾಗು. ನೀನೊಬ್ಬನಲ್ಲ, ನಿನ್ನ ಮಗನಾದ ದುರ್ಯೋಧನ ದುಶ್ಯಾಸನರಿಂದ ಮೊದಲು ಮಾಡಿಕೊಂಡು ನಿನ್ನ ಬಾಂಧವನ್ನೆಲ್ಲರನ್ನೂ ಗುಣವಂತರನ್ನಾಗಿ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡು. ಆಗ ಕೃಷ್ಣ ಸಂತುಷ್ಟನಾಗ್ತಾನೆ. ನೀನು ವಜ್ರ ವೈಡೂರ್ಯ ಮತ್ತು ರತ್ನಗಳನ್ನು ಕೊಡ್ತೇನೆ ಅಂತಂದ್ರೆ ಕೃಷ್ಣ ಅದಕ್ಕೆ ಬಿಡಿಕಾಸಿನ ಬೆಲೆ ಕೊಡುವುದಿಲ್ಲ. ಹುಷಾರ್. ಆರ್ಜವೇ ಪ್ರತಿಪದ್ಯಸ್ವ ಮಾ ಬಾಲ್ಯಾದ್ ಬಹುನೀನಶಃ. ಆರ್ಜವೇ ರುಜುವಾಗಿರು. ಏನೋ ಒಂದಿಷ್ಟು ಬಿಡಿ ಕಾಸು ಹಾಕ್ತೇನೆ, ರಾಜನಾಗಿದ್ದೇನೆ, ಶ್ರೀಮಂತಿಕೆಯಿಂದ ಹಾಕ್ತೇನೆ, ಅದರಿಂದ ಕೃಷ್ಣ ಪರಮಾತ್ಮ ನಿನ್ನ ವಶನಾಗ್ತಾನೆ ಅಂತ ತಿಳಿದಿದ್ಯಾ? ನಾನ್ಸೆನ್ಸ್. ನಿನ್ನ ಮಾರಿನೂ ನೋಡುವುದಿಲ್ಲ ಕೃಷ್ಣ. ಛತ್ರ ಚಾಮರ ವ್ಯಜನ ಪರ್ಯಂಕವಾಗಿ ಇರುವವಳು ಲಕ್ಷ್ಮೀದೇವಿ. ಬ್ರಹ್ಮಾದಿ ದೇವತೆಗಳು ಮುತ್ತು ರತ್ನ ವಜ್ರ ವೈಢೂರ್ಯಗಳಾಗಿ ಕೌಸ್ತುಭ ಮಣಿಗಳಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅಲಂಕಾರ ಮಾಡ್ತಾರೆ, ಅಲಂಕೃತರಾಗ್ತಾರೆ. ಸ್ವಯಂ ಆಭರಣಗಳಾಗಿ ಅಲಂಕಾರ ಆಭರಣಗಳಾಗಿ ಬರ್ತಾರೆ ದೇವತೆಗಳು, ದೇವಾದಿ ದೇವತೆಗಳು. ಅಂಥದ್ರೊಳಗೆ ನೀನೇನು ಕಚಡ ಕೊಡ್ತಿ ಕೃಷ್ಣನಿಗೆ? ಅದರಿಂದ ಕೃಷ್ಣ ನಿನ್ನ ವಶ ಬರ್ತಾನೆ, ನಿನ್ನ ಪಕ್ಷದೊಳಗೆ ಬರ್ತಾನೆ ಅಂತ ಹೇಳಿದ್ಯಾ? ನಾನ್ಸೆನ್ಸ್. ಅದೆಲ್ಲ ಇಲ್ಲವೇ ಇಲ್ಲ. ಕೃಷ್ಣ ನಿನ್ನಲ್ಲಿ ಬರಬೇಕಾಗಿದ್ದರೆ ನೀನು ಗುಣವಂತನಾಗು. ನಿನ್ನಲ್ಲಿರುವ ಗುಣಗಳನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸಿಕೋ. ನಿನ್ನ ಬಾಂಧವರಲ್ಲಿ ಆ ಗುಣಗಳ ಆದರ್ಶಗಳನ್ನು ಹಾಕು, ಅವರನ್ನು ಗುಣವಂತರನ್ನಾಗಿ ಮಾಡು. ಆಗ ಕೃಷ್ಣ ನಿನ್ನ ಮೇಲೆ ಸಂತುಷ್ಟನಾಗ್ತಾನೆ. ಇಷ್ಟು ನಿನಗೆ ಗೊತ್ತಿಲ್ವಾ ಕೃಷ್ಣನ ಬಗ್ಗೆ? ಸಣ್ಣ ಹುಡುಗರಾಗಿ ಏನೋ ಚಾಕ್ಲೇಟ್ ಕೊಡ್ತೇನೆ, ಅವನು ನನ್ನ ವಶಕ್ಕೆ ಬರ್ತಾನೆ ಅಂತ ನೀನು ಕೃಷ್ಣನ ಬಗ್ಗೆ ಏನಾದರೂ ತಿಳಿದಿದ್ರೆ ಅದು ಸತ್ತರಾಂ ಸುಳ್ಳು. ಯತ್ವಂ ದಿತ್ಸಸಿ ಕೃಷ್ಣಾಯ ರಾಜನ್ ಅತಿತಯೇ ಬಹು ಏತದನ್ಯಚ್ಚದಾಚಾರ್ಯ ಪೃಥಿವೀಮಪಿ ಚಾರ್ಹತಿ. ಶ್ರೀಕೃಷ್ಣ ಪರಮಾತ್ಮನಿಗೆ ನೀನು ಏನು ಕೊಡಬೇಕು ಎಂಬುದಾಗಿ ನೀನು ವಿಚಾರ ಮಾಡಿದ್ದೀಯಲ್ಲ, ಅದಕ್ಕೂ 100 ಪಟ್ಟು ಮಿಗಿಲಾದ ಸಮಗ್ರವಾದ ಪೃಥಿವಿಯನ್ನು ಕೃಷ್ಣನಿಗೆ ಕೊಟ್ಟರೂ ಕೃಷ್ಣ ಅದಕ್ಕೆ ಅರ್ಹನಾಗಿದ್ದಾನೆ. ಸಮಗ್ರವಾದ ಪೃಥ್ವಿಯನ್ನು ನೀನು ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡುವುದಕ್ಕಾಗಿ ಹೊರಟ್ರೆ ತೆಳಗಿನ 7 ಲೋಕಗಳಿಂದ ಸಹಿತವಾದ ಪೃಥ್ವಿಯನ್ನು ಸ್ವೀಕಾರ ಮಾಡಿಕೊಳ್ಳುವುದಕ್ಕೂ ಅರ್ಹನಾಗಿದ್ದಾನೆ. ಅಷ್ಟನ್ನೂ ನೀನು ಸಂಪಾದನೆಯನ್ನು ಮಾಡಿಕೊಡುವುದಕ್ಕೆ ಸಿದ್ಧರಾದರೆ ಮೇಲಿನ 7 ಲೋಕಗಳನ್ನು ಪಡೆಯುವುದಕ್ಕೆ ಅವನು ಅರ್ಹತೆಯನ್ನು ಹೊಂದಿದ್ದಾನೆ. ಯಾಕೆ? ಅವನು ವೈಕುಂಠ, ಅನಂತಾಸನ, ಶ್ವೇತದ್ವೀಪಗಳಿಗೆ ಒಡೆಯನಾಗಿದ್ದಾನೋ. ನತುತ್ವಂ ಧರ್ಮವುದ್ದಿಶ್ಯ ತಸ್ಯವಾ ಪ್ರಿಯ ಕಾರಣ. ಆದರೆ ನೀ ಇದೆಲ್ಲ ಏನು ಕೊಡ್ತಾ ಇದ್ದೀಯಲ್ಲ, ಇದರಿಂದ ಕೃಷ್ಣನಿಗೆ ಪ್ರೀತಿಯಾಗೋದಿಲ್ಲ. ಧರ್ಮಮುದ್ದೇಶ್ಯ, ಏನಾದರೂ ಒಂದು ಧರ್ಮವನ್ನು ಆದರ್ಶವಾಗಿ ಇಟ್ಟುಕೊಂಡು ನೀನು ಸಮರ್ಪಣೆಯನ್ನು ಮಾಡು. ಸಂತುಷ್ಟನಾಗ್ತಾನೆ. ಅದು ದೇವರಿಗೆ ಪ್ರೀತಿ ಕಾರಣವಾಗುತ್ತೆ. ನಿನ್ನ ತನಿಯೊಳಗೆ ಕೃಷ್ಣನನ್ನು ನಾನು ಇವುಗಳನ್ನೆಲ್ಲವನ್ನು ಕೊಡುವುದರಿಂದ ಕೃಷ್ಣ ಬಿಡೇಕ್ ಬೀಳ್ತಾನೆ. ಇವತ್ತು ಹೆಚ್ಚು ಹಣ ಕೊಡುವವರು ಅವ್ರದ್ದು ಅಜೆಂಡಾನೇ ಇದೆ ಇರುತ್ತೆ. ನಾನು ಯಥೇಚ್ಛವಾಗಿ ಹಣ ಕೊಡ್ತೇನೆ ಅಂತಂದರೆ ದೊಡ್ಡವರು ನನ್ನ ಬಿಡೆಗೆ ಬೀಳ್ತಾರೆ. ಇದು ಅತ್ಯಂತ ಘೋರವಾಗಿರುವಂಥದ್ದು. ಇದು ಧೃತರಾಷ್ಟ್ರನ ನೀತಿ. ಇದು ಬೇಕಾದಷ್ಟು ಹಣ ಚೆಲ್ಲಿದ, ನಮಗೇನು ಬೇಕು ಅದನ್ನು ನಾವು ಸಾಧಿಸಿಕೊಂಡ. ಯಾಕೆ ಅಂತಂದರೆ ಎಲ್ಲರೂ ಕೃಷ್ಣನಾಗಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಹಣ ಕೊಟ್ಟರೂ ಅದನ್ನು ಹಣದ ಮಾರಿ ನೋಡದೆ ಭಕ್ತಿಯನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಭಕ್ತಿಯನ್ನು ನೋಡ್ತಾ ಕುಳಿತುಕೊಂಡು ಬಿಟ್ಟರೆ ತಾನು ದರಿದ್ರನಾಗ್ತಾನೆ, ತಾನು ಬಳಕನಾಗ್ತಾನೆ, ತಾನು ಸೊಳಕನಾಗ್ತಾನೆ. ಆದ್ದರಿಂದಾಗಿ ಭಕ್ತಿಯನ್ನು ಮಾಡುವವರಿಗೆ ಹೆಚ್ಚು ಪ್ರಾಶಸ್ತ್ಯ ಸಿಗದೆ ಹಣ ಕೊಡುವವರಿಗೆ ಭಾರೀ ಪ್ರಾಶಸ್ತ್ಯ, ಭಾರೀ ಮರ್ಯಾದೆ, ಭಾರೀ ವೈಭವ. ಯಾಕೆ? ಆ ಹಣ ಕೊಡುವವನ ಭಿಡೆ ಏನಿದೆ ಬಹಳ ಅನಿವಾರ್ಯವಾಗತ್ತೆ ಹಣ ತೆಗೆದುಕೊಂಡವನಿಗೆ.
ಈ ಕಾನ್ಸೆಪ್ಟ್ ಎಲ್ಲಿಂದ ಬಂತು ಅಂತಂದರೆ ಇದು ಧೃತರಾಷ್ಟ್ರನಿಂದ ಬಂದ ಕಾನ್ಸೆಪ್ಟು. ಕೃಷ್ಣನಿಗೆ ವಜ್ರ, ವೈಢೂರ್ಯ, ಮುತ್ತು, ರತ್ನ, ಸಭಾ, ದಾಸ, ದಾಸಿಯರು ಎಲ್ಲರನ್ನು ಕಾಲಕ್ಕೆ ಅಲ್ಲಲ್ಲಿ ನಿರ್ಮಾಣವನ್ನು ಮಾಡಿ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಿಬಿಟ್ರೆ ಅಷ್ಟೆಲ್ಲ ಭೋಗ ಮಾಡಿ ಬಂದುಬಿಟ್ಟಿರ್ತಾನೆ. ಭೋಗ ಮಾಡಿ ಬಂದಂತಹ ಕೃಷ್ಣ ಕಠೋರವಾಗಿ ಪಾಂಡವರ ಪಕ್ಷದೊಳಗೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಪಕ್ಷದ ಪರವಾಗಿಯೂ ಮಾತಾಡ್ತಾರೆ. ಯಾಕೆ? ತಗೊಂಡಿದ್ದಾನೆ, ತಿಂದಿದ್ದಾನೆ. ಅದರ ಬಿಡೆ ಇದ್ದೇ ಇರುತ್ತೆ ಮನುಷ್ಯನಿಗೆ. ಇದೇ ಏನಂತಾರೆ, ಯುಕ್ತಿಯ ಮೇಲೆ, ಇದೇ ವಿಚಾರದ ಮೇಲೇನೆ ಆ ಶಲ್ಯನನ್ನು ಬುಟ್ಟಿಯೊಳಗೆ ಹಾಕ್ಕೊಂಡಿದ್ದು ತಾನೆ. ಶಲ್ಯನಿಗೆ ಸಮಗ್ರವಾದದ್ದು ಸುಖವನ್ನೆಲ್ಲ ಕೊಟ್ಟು ಅವನನ್ನು ಬಿಟ್ಟು ಹಾಗೆ ಕೃಷ್ಣನನ್ನು ಖರೀದಿ ಮಾಡಿ ಎಲ್ಲರೂ ಶಲ್ಯರಿರ್ತಾರೆ ಅಂತ ಅನ್ನೋದು ಅವನಿಗೇನು ಗೊತ್ತು? ಕೃಷ್ಣನೇ. ಆದ್ದರಿಂದಾಗಿ ಯಾವ ಕಾರಣಕ್ಕೂ ಕೂಡ ಕೃಷ್ಣನಿಗೆ ನೀನು ಹಣ ಕೊಟ್ಟು, ಆಮಿಷ ಕೊಟ್ಟು, ಲಂಚ ಕೊಟ್ಟು, ಮುತ್ತು, ರತ್ನ, ವಜ್ರ, ವೈಢೂರ್ಯಗಳನ್ನು ಕೊಟ್ಟು ನಿನ್ನ ಪಕ್ಷದೊಳಗೆ ನೀನು ಸ್ವೀಕಾರ ಮಾಡ್ತೇನೆ ಎನ್ನುವುದು ಏನಾದರೂ ನಿನಗೆ ಜ್ಞಾನವಿತ್ತು, ತಿಳುವಳಿಕೆ, ಅದು ಭ್ರಾಂತಿ. ಬಿಟ್ಟು ಹಾಕದನ್ನು. ಅದರಿಂದ ಏನೂ ಲಾಭವಿಲ್ಲ. ಹಾಗಾದರೆ ನಿನಗೆ ಪ್ರಾಮಾಣಿಕವಾಗಿ ಕೃಷ್ಣನನ್ನು ಸಂತೋಷಪಡಿಸುವುದಿದೆಯಾ? ಪ್ರಾಮಾಣಿಕವಾಗಿ ಕೃಷ್ಣನನ್ನು ಅನುಗ್ರಹವನ್ನು ಪಡೆಯಬೇಕೆನ್ನೋ ಹಂಬಲವಿದೆಯೇ ನಿನಗೆ? ಹಾಗಾದರೆ ಈ ವಜ್ರ, ವೈಢೂರ್ಯ, ಸಭಾ ಇವುಗಳನ್ನು ಬಿಟ್ಟಾಕು. ಅವರು ಕೇಳಿದ 5 ಗ್ರಾಮಗಳನ್ನು ಕೊಟ್ಬಿಡು ಕೃಷ್ಣನಿಗೆ, ಪಾಂಡವರಿಗೆ ಒಪ್ಪಿಸಿಬಿಡು. ನಿನ್ನ ಮನೆಯೊಳಗೆ ಇರ್ತಾನೆ, ನಿನ್ನಿಂದ ನಿರಂತರ ಪೂಜೆ ಮಾಡಿಸಿಕೊಡ್ತಾನೆ ಕೃಷ್ಣ ಪರಮಾತ್ಮ. ಇದರೊಳಗೆ 2 ಮಾತಿಲ್ಲ. ಇದು ಕೃಷ್ಣನ ದೊಡ್ಡದಾಗಿರ್ತಕ್ಕಂಥ ಔದಾರ್ಯವಿದೆ. ಇದನ್ನು ನಾನು ಹೇಳುವ ಮಾತಿನಿದೆ, ಇದು ಸತ್ಯವಾಗಿದೆ. ನಚ ದಿತ್ಸಸಿ ಚೇಭ್ಯಸ್ತಾಂ ತಚ್ಛಮಂ ನ ಕರಿಷ್ಯಸಿ. ಈ 5 ಗ್ರಾಮಗಳನ್ನು ನೀನು ಅವರಿಗೆ ಕೊಡದೇನೆ ಸಮಗ್ರವಾದ ರಾಜ್ಯವನ್ನು ನೀನು ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಿದರೂ ಕೂಡ ಇದರಿಂದ ಕೃಷ್ಣ ನಿನ್ನ ಪಕ್ಷಕ್ಕೆ ಬರುವುದಿಲ್ಲ, ಅವನು ಶಾಂತನಾಗುವುದಿಲ್ಲ, ಅವನು ಸಮಾಧಾನಿತನಾಗುವುದಿಲ್ಲ. ಯುದ್ಧವಾಗದೇನೆ ಸಂಧಿಯಾಗತ್ತೆ ಎನ್ನುವ ಆಸೆ ಏನಾದರೂ ಇದ್ರೆ ಅದು ಸರ್ವಥಾ ಸಾಧ್ಯವಿಲ್ಲ. ಕೃಷ್ಣನನ್ನು ಸಂತೋಷಪಡಿಸಬೇಕಾಗಿತ್ತು, ಕೃಷ್ಣನಿಂದ ಸಂಧಾನ ಯಶಸ್ವಿಯಾಗಬೇಕಾಗಿತ್ತು, ಶಾಂತಿಯಾಗಬೇಕಾಗಿತ್ತು ಅಂತಾಗಿದ್ದರೆ ಅರ್ಧ ರಾಜ್ಯವನ್ನು ಕೊಡು. ವೇದಕೃಷ್ಣಸ್ಯ ಮಾಹಾತ್ಮ್ಯಂ ವೇದಾಸ್ಯ ದೃಢಭಕ್ತಿತಾಂ ಅತ್ಯಾಜ್ಯಮಸ್ಯ ಜಾನಾಮಿ ಪ್ರಾಣೈಸ್ತುಲ್ಯಂ ಧನರ್ಜಯಂ. ಅರ್ಜುನನನ್ನು ನೋಡಿ ತಿಳಿದುಕೋ, ಎಷ್ಟು ಕೃಷ್ಣನ ಮಹಿಮೆ ತಿಳಿದುಕೊಂಡಿದ್ದಾನೆ, ಎಷ್ಟು ಕೃಷ್ಣನಿಗಾಗಿ ಸಮರ್ಪಣೆಯನ್ನು ಮಾಡಿದ್ದಾನೆ. ಕೃಷ್ಣ ಹೇಳ್ತಾನೆ, ಮಮ ಪ್ರಾಣ, ಈ ನಮ್ಮ ಇಂದ್ರಿಯಗಳಾಗಿದ್ದಾರೆ ಪಾಂಡವರು ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ಪಾಂಡವರು, ಭೀಮ, ಅರ್ಜುನ, ದ್ರೌಪದಿಯರು ತಮ್ಮನ್ನು ತಾವು ಸಮರ್ಪಣೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಕೃಷ್ಣ ಅವರಿಗಾಗಿ ತನ್ನ ಎಲ್ಲವನ್ನೂ ತ್ಯಾಗ ಮಾಡುವುದಕ್ಕಾಗಿ ಕೃಷ್ಣ ಸಿದ್ಧನಾಗಿದ್ದಾನೆ ಅಲ್ವಾ? ಏನೈವ ರಾಜನ್ನರ್ಥೇನ ತದೈವ ಅಸ್ಮಾ ಉಪಾಕುರು. ನಮ್ಮ ಮೇಲೆ ರಾಜ ನೀನು ಮಾಡುವ ದೊಡ್ಡ ಉಪಕಾರ ಅಂತಂದರೆ ಕೃಷ್ಣನಿಗೆ 5 ಗ್ರಾಮಗಳನ್ನು ಕೊಟ್ಟು ಹಾಕು. ನಾವು ಬದುಕ್ತೇವೆ, ನೀವು ಬದುಕ್ತೀರಾ, ಸುಖವಾಗಿ ಇರ್ತೀರ. ಅವನಿಗೆ 5 ಗ್ರಾಮಗಳನ್ನು ಕೊಡದೇನೆ ನೀನು ಸಮಗ್ರವಾದ ಭೂಮಂಡಲವನ್ನು ಕೊಡುವುದಕ್ಕಾಗಿ ನೀನು ಸಿದ್ಧನಾದರೂ ಇಲ್ಲಿ ಸಂಧಾನವಾಗುವುದಿಲ್ಲ, ಯುದ್ಧವಾಗುವುದು ನಿಶ್ಚಿತ. ಆದ್ದರಿಂದಾಗಿ ಬಹಳ ಎಚ್ಚರಿಕೆಯಿಂದ ಕೃಷ್ಣನ ಜೊತೆಗೆ ವ್ಯವಹಾರವನ್ನು ಮಾಡು. ಆ ಕೃಷ್ಣನಿಗೆ ನೀನೇನೋ ಬಂಗಾರ, ಬೆಳ್ಳಿ, ವಜ್ರ, ವೈಢೂರ್ಯಗಳನ್ನು ಕೊಡ್ತೇನೆ ಅಂತಂದರೆ ಕೃಷ್ಣ ಇವನು ಮಾರಾಟನಾಗುವ ವಸ್ತುವಲ್ಲ. ಕೃಷ್ಣ ಎಂದಿಗೂ ಮಾರಾಟದ ವಸ್ತುವಲ್ಲ. ಕೃಷ್ಣನನ್ನು ಸಂತೋಷಪಡಿಸು, ನಿನ್ನ ಹತ್ರ ಓಡಿ ಬರ್ತಾನೆ ಕೃಷ್ಣ. ಕೃಷ್ಣನಿಗೆ ಸಂತೋಷವಾಗದ ರೀತಿಯೊಳಗೆ ಅಧರ್ಮವನ್ನು ಅವಲಂಬಿಸಿ ರುಜುಮಾರ್ಗವನ್ನು ಹಿಡಿಯದೇನೆ ನೀನು ಎಷ್ಟು ದಾನ ಮಾಡು, ಎಷ್ಟು ಧರ್ಮ ಮಾಡು, ಏನು ಯಜ್ಞ ಯಾಗಗಳನ್ನು ಮಾಡು, ಅದು ಯಾವುದೂ ಕೂಡ ಕೃಷ್ಣನಿಗೆ ಸಂತೋಷಪಡಿಸಲಿಕ್ಕಾಗುವುದಿಲ್ಲ. ಆದ್ದರಿಂದಾಗಿ ನೀನು ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಹೋಗಬೇಡ. 5 ರಾಜ್ಯಗಳು ನಾಳೆ ಬರುವಾಗ ಸಿದ್ಧ ಮಾಡಿಕೊ. 5 ಊರುಗಳನ್ನು ನಾನು ಕೃಷ್ಣನಿಗೆ ಕೊಡ್ತೇನೆ ಅಂತ ಸಂಕಲ್ಪವನ್ನು ಮಾಡು ಅಂತ ಕೊನೆಯದಾಗಿ, ಅಂದರೆ ಕೃಷ್ಣ ಬರುವುದ ಕ್ಷಣಕ್ಕೆ ಪೂರ್ವದವರೆಗೆ ವಿದುರ ಧೃತರಾಷ್ಟ್ರನನ್ನು ಕನ್ವಿನ್ಸ್ ಮಾಡುವುದರೊಳಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಧೃತರಾಷ್ಟ್ರ ಹೇಗಾದರೂ ಮಾಡಿ
ಕೃಷ್ಣನನ್ನು ನಾನಾ ವಿಧವಾದ ಸುಖ ಆಮಿಷಗಳನ್ನು ಒಡ್ಡಿ ಬಿಸಾಕಿ ಕೃಷ್ಣನನ್ನು ಖರೀದಿ ಮಾಡಬೇಕು ಎಂಬುದಾಗಿ ಧೃತರಾಷ್ಟ್ರನ ಹೊಂಚಿದೆ. ವಿದುರನ ಮಾತು ಸತ್ಯವಾಗತ್ತೋ, ಧೃತರಾಷ್ಟ್ರನ ಹೊಂಚು ರಾಜಕಾರಣ ಸಾರ್ಥಕವಾಗತ್ತೋ ನಾಳೆ ದಿನ ತಿಳಿಸ್ತಾರೆ. ಕೇಳೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು.